ಬಾಯ್ಲ್ಡ್ ರೈಸ್ ಮತ್ತು ಪ್ರೌನ್ಸನ್ನು ಉಪಯೋಗಿಸಿ ಮಾಡಿದಂತಹ ಮಸಾಲ ಎಟ್ಟಿದ ಅಡ್ಡೆ ಇವತ್ತಿನ ರೆಸಿಪಿ. ಇದಕ್ಕೆ ನಾವು ತುಳುವಲ್ಲಿ ಎಟ್ಟಿದ ಅಡ್ಡೆ ಅಂತ ಹೇಳ್ತೇವೆ. ಸರಿ, ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. ನೋಡಿ, 2 ಗ್ಲಾಸ್ನಷ್ಟು ನಾನಿಲ್ಲಿ ಕುಚ್ಚಲಕ್ಕಿ ತೆಗೆದುಕೊಂಡಿದ್ದೇನೆ. ಇದನ್ನೊಂದು 4 ಸಲ ತೊಳೆದು ಒಂದು 6 ಗಂಟೆ ನೆನೆ ಹಾಕಬೇಕು. ಚೆನ್ನಾಗಿ ನೆನಿಬೇಕಿದು. ಅದಕ್ಕೋಸ್ಕರ ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇದೊಂದು ಒಳ್ಳೆ ರುಚಿಯಾದ ತಿನಿಸು. ಖಂಡಿತ ಮನೆಯಲ್ಲೊಮ್ಮೆ ಟ್ರೈ ಮಾಡಿ. ನೋಡಿ, ನೆನೆದ ಅಕ್ಕಿಯನ್ನು ನಾನೀಗ ಅರ್ಧದಷ್ಟು ಮಿಕ್ಸಿಗೆ ಹಾಕಿದ್ದೇನೆ ಮತ್ತು ಸ್ವಲ್ಪ ಉಪ್ಪು ಹಾಕಿ ಮುಳುಗುವುದಕ್ಕಿಂತ ಸ್ವಲ್ಪ ಮೇಲಿದೆ ನೋಡಿ ನೀರು, ಅಷ್ಟು ಹಾಕಿದರೆ ಸಾಕಾಗ್ತದೆ. ನುಣ್ಣಗೆ ರುಬ್ಬಬೇಕು. ಎಷ್ಟು ಆಗ್ತದೆ ನುಣ್ಣಗೆ ಅಷ್ಟು. ಇದನ್ನೀಗ ನಾನು ಬೇರೊಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಇನ್ನು ಉಳಿದ ಅಕ್ಕಿಯನ್ನು ಸಹ ಇದೇ ರೀತಿ ರುಬ್ಬಿ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ರುಬ್ಬಿ ಒಟ್ಟಿಗೆ ಮಿಕ್ಸ್ ಮಾಡ್ತೇನೆ ಇದನ್ನೊಂದು ಸಲ. ಯಾಕಂದರೆ ಉಪ್ಪು ನಾವು ಹೆಚ್ಚು ಕಡಿಮೆ ಆಗಿರ್ತದೆ ಹಾಕುವಾಗ, 2 ಸಲ ಮಾಡುವಾಗ ಅಕ್ಕಿಯನ್ನು. ಅದಕ್ಕೋಸ್ಕರ ನೋಡಿ, ಈ ರೀತಿ ಒಮ್ಮೆ ಮಿಕ್ಸ್ ಮಾಡಿ ಇದನ್ನು ಬಾಳೆ ಎಲೆಯಲ್ಲಿ ಹಚ್ಚಲಿಕ್ಕಿದೆ. ಈಗ ನಾನು ಇದು ಬಾಳೆ ಎಲೆ ತೆಗೆದಿದ್ದೇನೆ. ಇದನ್ನು ನಾನು ಬಾಡಿಸಲಿಲ್ಲ. ಇದನ್ನು ಹಾಗೆ ಫೋಲ್ಡ್ ಮಾಡೋದ್ರಿಂದಾಗಿ ಬಾಡಿಸುವ ಅಗತ್ಯ ಇಲ್ಲ. ನೋಡಿ, ಹಿಟ್ಟನ್ನು ನಾನೀಗ ಇದಕ್ಕೆ ತೆಳುವಾಗಿ ಹಚ್ತೇನೆ. ತುಂಬ ದಪ್ಪ ಸಹ ಅಲ್ಲ, ತುಂಬ ತೆಳು, ಆ ರೀತಿ ತೆಳು ಸಹ ಅಲ್ಲ, ಆ ರೀತಿ ಹಚ್ಚಲಿಕ್ಕಿದು. ನಿಮಗೆ ನೋಡುವಾಗಲೇ ಇದು ಗೊತ್ತಾಗ್ತದೆ ನೋಡಿ. ಈ ರೀತಿ ಹಚ್ಚಿ ಇದನ್ನು ನಾವು ರೋಲ್ ಮಾಡಲಿಕ್ಕಿದೆ. ಈ ಪ್ರೌನ್ಸ್ ಹಾಕಿ ಮಾಡಿದಂಥ ಈ ಅಡ್ಡೆಗೆ ಈ ರೀತಿ ಬಾಳೆ ಎಲೆಯಲ್ಲಿ ತೆಳುವಾಗಿ ಹಚ್ಚಿ ಮಾಡಿದಂಥ ಈ ಅಡ್ಡೆ ತುಂಬ ರುಚಿಯಾಗ್ತದೆ. ನಾವು ಮರವೈದ ಅಡ್ಡೆ ಅಂತ ಮಾಡ್ತೇವೆ, ಅದಕ್ಕೆ ನಾವು ಸಣ್ಣ ಸಣ್ಣ ಪುಂಡಿ ಮಾಡಿ ಅದನ್ನು ಚಟ್ಟೆ ಮಾಡಿ ಮಾಡ್ತೇವೆ. ಆದರೆ ಇದು ಈ ರೀತಿ ಮಾಡಿದ್ರೇ ತುಂಬ ರುಚಿಯಾಗಿ ಬರೋದು. ಅಷ್ಟೇ ಅಲ್ಲ, ಇದು ಬ್ರೇಕ್ಫಾಸ್ಟಿಗೆ ಬೆಳಗಿನ ಹೊತ್ತಿಗೆ ನಾವು ರಾತ್ರಿ ರೆಡಿ ಮಾಡಿಟ್ಟು ಬೆಳಗ್ಗೆ ತಿಂತೇವೆ. ಹೆಚ್ಚಾಗಿ ರುಚಿಯಾಗಿರ್ತದೆ. ನೋಡಿ, 2ನೇ ಸಲ ಸಹ ಅದೇ ರೀತಿ ನಾನು ತೆಳುವಾಗಿ ಹಚ್ಚಿ ಇದನ್ನೀಗ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ನಾನು ಒಂದು 20 ರಿಂದ 25 ನಿಮಿಷ ಬೇಯಲಿಕ್ಕೆ ಇಡಲಿಕ್ಕೆ ಉಂಟು. ಈಗ ಇದನ್ನು ನೋಡಿ, ಈಗ ಫೋಲ್ಡ್ ಮಾಡಿ ಇದೇ ರೀತಿ ಇದನ್ನು ಹೀಗೆ ನಾವು ಚಟ್ನಿ ಅಥವಾ ಸಾಂಬಾರಿನೊಟ್ಟಿಗೆ ಸಹ ತಿಂತೇವೆ. ತುಂಬ ತೆಳುವಾಗಿರೋದ್ರಿಂದ ರುಚಿಯಾಗಿರ್ತದೆ ಮತ್ತು ಕುಚ್ಚಲಕ್ಕಿ ಹಾಕಿ ಮಾಡೋದ್ರಿಂದ ತುಂಬ ರುಚಿ. ನೋಡಿ, ಈಗ ಇದು ಚೆನ್ನಾಗಿ ನೀರು ಬಿಸಿಯಾಗಿದೆ. ಈಗ ಒಂದೊಂದಾಗಿ ಮಾಡಿಟ್ಟ ಈ ಅಡ್ಡೆಯನ್ನು ನಾನು ಇಡ್ತಾ ಇದ್ದೇನೆ. ನೋಡಿ, ಒಂದು 20 ರಿಂದ 25 ನಿಮಿಷ ಸಾಕಾಗ್ತದೆ. ಯಾಕಂದರೆ ಇದು ತುಂಬ ತೆಳು ಇರೋದ್ರಿಂದ ಬೇಗ ಬೇಯ್ತದೆ. ಅದಕ್ಕೋಸ್ಕರ 2 ಪಾವು ಅಕ್ಕಿಯಲ್ಲಿ ಮಾಡಿದ್ರಿಂದಾಗಿ 20-25 ನಿಮಿಷ ಇಡಬೇಕಾಗ್ತದೆ. ಇದರ ಹಿಂದಿನ ವಿಡಿಯೋ ನಾನು ಮೈಕೈ ನೋವು, ಗಂಟು ನೋವಿಗೆ ಅಂತ ಒಂದು ಎಣ್ಣೆ ಮಾಡಿದ್ದೆ. ಅದನ್ನು ನಾನು ನಿಮಗೆ ತೋರಿಸಿದ್ದೇನೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ಅದನ್ನು ಸಹ ನೀವು. ನೋಡಿ, ಇಲ್ಲಿ ಇದು ಮಸಾಲೆಗೆ 2 ಚಮಚದಷ್ಟು ಕೊತ್ತಂಬರಿ, ಅರ್ಧ ಚಮಚ ಜೀರಿಗೆ, 1/4 ಚಮಚದಷ್ಟು ಸಾಸಿವೆ ಇದನ್ನು ಹಾಕಿ ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ. ನೋಡಿ, ನಾನು ಇದಕ್ಕೆ ಖಾರಕ್ಕೆ ನೋಡಿ ಹಾಕಬೇಕು ಮೆಣಸು. ಬೆಳಗಿನ ಹೊತ್ತು ತಿನ್ನುವುದರಿಂದ ಜಾಸ್ತಿ ಖಾರ ಬೇಡ. ಅದಕ್ಕೋಸ್ಕರ ನಾನು 3 ಉದ್ದ ಮೆಣಸು ಮತ್ತು 1 ಗಿಡ್ಡ ಮೆಣಸು ಹಾಕಿದ್ದೇನೆ. ಇದರ ಹುರಿದ ಎಲ್ಲ ಸಾಮಾನು ನೋಡಿ ಮಿಕ್ಸಿಗೆ ಹಾಕಿದ್ದೇನೆ. ಒಂದು 2 ಎಸಳು ಬೆಳ್ಳುಳ್ಳಿ, ಒಂದು 2 ರಿಂದ 3 ಮತ್ತು 1 ಈರುಳ್ಳಿಯಲ್ಲಿ ನೋಡಿ ಅರ್ಧ ಭಾಗ ಹಾಕ್ತೇನೆ. ಅರ್ಧ ಭಾಗ ಒಗ್ಗರಣೆಗಂತ ಇಟ್ಟಿದ್ದೇನೆ ನಾನು. ಸ್ವಲ್ಪ ಹುಳಿ ಮತ್ತು 1/2 ಕಪ್ಪಿನಷ್ಟು, ಅಂದರೆ ಒಂದು ಅರ್ಧ ಗಡಿ ಹೇಳ್ತೇವೆ ನಾವು, ಒಂದು ತೆಂಗಿನಕಾಯಿಯ ಅರ್ಧ ಭಾಗದಷ್ಟು ತೆಂಗಿನ ತುರಿ, ಒಂದು ಅರ್ಧ ಲಿಂಬೆ ಹುಳಿಗಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ಹುಳಿ ಹಾಕಿದ್ದೇನೆ. ನೋಡಿ, ಈಗ 20 ನಿಮಿಷ ಆಯಿತು. ಇದು ಚೆನ್ನಾಗಿ ಬೆಂದಿದೆಯಾ ಅಂತ ನೋಡುವ. ಬೆಂದಿದ್ರೆ ನೋಡಿ ಈ ಎಲೆಗೆ ಅಂಟಿರೋದಿಲ್ಲ. ನೋಡಿ, ಚೆನ್ನಾಗಿ ಬೆಂದಿದೆ. ಹಾಗಾಗಿ ಮಿಕ್ಸಿಯಲ್ಲಿ ನಾನೀಗ ಈ ಮಸಾಲೆಯನ್ನು ಸಹ ಅರ್ದು ರೆಡಿ ಮಾಡಿದ್ದೇನೆ. ತುಂಬ ನುಣ್ಣಗೆ ಸಾಗಬೇಕಂತೇನಿಲ್ಲ, ಎಷ್ಟು ನುಣ್ಣಗಾಗ್ತದೆ ಅಷ್ಟನ್ನು ಮಾಡಿದರೆ ಸಾಕು. ಇವಾಗ ಈ ಅಡ್ಡೆಯನ್ನು ನಾವು ನೋಡಿ ಈ ರೀತಿ ಬಿಡಿಸಬೇಕು. ಇಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ, ಎಲೆಗೆ ಚೂರು ಸಹ ಅಂಟಿಲ್ಲ. ಇದನ್ನು ಚಾಕುವಿನ ಸಹಾಯದಿಂದ ಅಥವಾ ಕೈಯಲ್ಲೇ ಕಟ್ ಮಾಡ್ಬೋದು. ನೋಡಿ, ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಅಷ್ಟೊತ್ತಿಗೆ ನಾವು ಮಸಾಲೆ ಸಹ ಕುದೀಲಿಕ್ಕೆ ಅಂತ ಇಡುವ. ನೋಡಿ, ಇದೇ ರೀತಿ ಸಣ್ಣಗೆ ಕಟ್ ಮಾಡಿದರೆ ಸಾಕು. ಈಗ ಮಸಾಲೆ ಕುದೀಲಿಕ್ಕೆ ರೆಡಿ ಮಾಡುವ. ಒಗ್ಗರಣೆಗಂತ ಇಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ ನಾನು. ಇದಕ್ಕೊಂದು ಅರ್ಧದಿಂದ 1 ಚಮಚದಷ್ಟು ಸಾಸಿವೆ ಮತ್ತು ಒಂದು ಅರ್ಧ ಈರುಳ್ಳಿಯನ್ನು ತೆಗೆದಿಟ್ಟಿದ್ದೇವೆ ನೋಡಿ, ಅದನ್ನು ತೆಳುವಾಗಿ ಕಟ್ ಮಾಡಿ ಈಗ ಒಗ್ಗರಣೆಗೆ ಹಾಕಿದ್ದೇನೆ. ಒಗ್ಗರಣೆ ಚೆನ್ನಾಗಿ ಒಂದು ಗೋಲ್ಡನ್ ಬ್ರೌನ್ ಬರುವವರೆಗೆ ಇದನ್ನು ಫ್ರೈ ಮಾಡಬೇಕು. ನಂತರ ಸ್ವಲ್ಪ ಕರಿಬೇವು
ಮತ್ತು ಒಂದು ಸಾಧಾರಣ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಹಿಂಗು ಅಗತ್ಯ ಹಾಕಲೇಬೇಕಿದ್ದಕ್ಕೆ ಎಟ್ಟಿ ಹಾಕ್ತೇವೆ ನೋಡಿ ಪ್ರೌನ್ಸ್ ಹಾಕೋದ್ರಿಂದಾಗಿ. ಈಗ ಇದೇ ಒಗ್ಗರಣೆಗೆ ನಾವು ಕಡಿದಿಟ್ಟ ಮಸಾಲೆ ಹಾಕಿ ಅದಕ್ಕೆ ಬೇಕಾದಷ್ಟು ನೀರು, ಅಂದರೆ ಸಾಧಾರಣ ಒಂದು 3 ಲೋಟದಷ್ಟು ನೀರನ್ನು ನಾನಿಲ್ಲಿ ಹಾಕಿದ್ದೇನೆ. ಈ ಮಸಾಲೆಯಲ್ಲಿ ಅಡ್ಡೆ ಮುಳುಗಬೇಕು, ಅಂದರೆ ಅಷ್ಟು ರಸ ಮೇಲೆ ಇರಬೇಕು. ರುಚಿಗೆ ನೋಡಿ ಉಪ್ಪು ಹಾಕಬೇಕು, ಯಾಕಂದರೆ ನಾವು ಮಸಾಲೆ ಕಡಿಯುವಾಗ ಏನಾದರೂ ಹಾಕಲಿಲ್ಲ. ಈಗ ಇದನ್ನು ಮುಚ್ಚಿ ಸ್ವಲ್ಪ ಕುದೀಲಿಕ್ಕೆ ಇಡುವ. ಸ್ವಲ್ಪ ಕುದೀತಾ ಬರ್ತಾ ಇದೆ ಅನ್ನಿಸುವಾಗ ನಾನೊಂದು 30ರಷ್ಟು ಪ್ರೌನ್ಸನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೇನೆ ನೋಡಿ. ಪ್ರೌನ್ಸನ್ನು ಇದನ್ನೀಗ ನಾನು ಹಾಕ್ತೇನೆ. ಇದಕ್ಕೆ ಹಾಕಿ ಚೆನ್ನಾಗಿ ಒಂದು ಸಲ ಕುದಿಸಬೇಕು. ಇದನ್ನು ಮೆಲ್ಲ ಉರಿಯಲ್ಲಿಟ್ಟರೆ ಒಳ್ಳೆಯದು. ಈಗ ಅಂದರೆ ಮಸಾಲೆ ಕುದೀತಾ ಇದೆ ನೋಡಿ, ಹಾಗಾಗಿ ಇದನ್ನು ಮುಚ್ಚಿ ಒಂದು 5ರಿಂದ 7 ನಿಮಿಷ ಬೇಯಲಿಕ್ಕೆ ಬಿಡುವ. ಪ್ರೌನ್ಸ್ ಬೇಗ ಬೇಯ್ತದೆ. ಇದನ್ನು ರಾತ್ರಿ ಮಾಡಿಟ್ಟು ಬೆಳಗ್ಗೆ ತಿನ್ನಬೇಕು, ಯಾಕಂದರೆ ಮಸಾಲೆ ಅಷ್ಟು ಚೆನ್ನಾಗಿ ಎಳೆದು ಪೂರ ಡ್ರೈ ಆಗಿರ್ತದೆ. ಇದು ನೋಡಿ ಎಲ್ಲ ಕಟ್ ಮಾಡಿ ನಾನಿಲ್ಲಿ ರೆಡಿ ಮಾಡಿ ಇಟ್ಟಿದ್ದೇನೆ ಅಡ್ಡೆಯನ್ನು. ಇಲ್ಲಿ ನೋಡಿ ರಸ ಚೆನ್ನಾಗಿ ಕುದಿದಿದೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಮತ್ತು ಸ್ವಲ್ಪ ಉಪ್ಪು ಸರಿ ಇದೆಯಾ ಅಂತ ಒಂದು ಸಲ ನೋಡಬೇಕು. ನೋಡಿ ಚೆನ್ನಾಗಿ ಇಟ್ಟು ಬೆಂದಿದೆ ಪ್ರೌನ್ಸ್. ಈಗ ಇದಕ್ಕೆ ನಾವು ಕಟ್ ಮಾಡಿಟ್ಟ ಈ ಅಡ್ಡೆ ಇದೆ ನೋಡಿ, ಇದನ್ನೆಲ್ಲ ಹಾಕ್ತೇನೆ ನಾನು ನೋಡಿ. ಪೂರ ಇದಕ್ಕೆ ಹಾಕಬೇಕು, ಮತ್ತು ಒಂದು ಕುದಿ ಬಂದರೆ ಸಾಕು. ಇದು ಜಾಸ್ತಿ ಕುದಿಬೇಕಂತೇನಿಲ್ಲ. ನಂತರ ಒಂದು ಕುದಿ ಬಂದರೆ, ಅಂದರೆ ಅದು ಮಸಾಲೆಗೆ ಇದು ಅಡ್ಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಷ್ಟರವರೆಗೆ ಒಂದು ಚೂರು ಕುದಿಸಿದರೆ ಸಾಕು. ಅಡ್ಡೆ ಸಹ ಬೆಂದಿದೆ, ಮಸಾಲೆ ಸಹ ಚೆನ್ನಾಗಿ ಕುದಿದು ಬೆಂದಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ ಅದರದ್ದು ಸಹ ನೋಡಿ. ಈಗ ನಿಮಗೆ ನೋಡುವಾಗ ನೀರಾಗಿ ಕಾಣ್ತದೆ. ಇದು ಕೆಲವರು ಇದೇ ರೀತಿ ರಾತ್ರಿ ಮಾಡಿ ಸಹ ತಿಂತಾರೆ, ಆದರೆ ನಮಗೆ ರಸ ಇದ್ದರೆ ಇಷ್ಟ ಆಗೋದಿಲ್ಲ. ಮರುದಿನ ಬೆಳಿಗ್ಗೆ ಆದರೆ ಒಳ್ಳೆ ಡ್ರೈ ಆಗಿರ್ತದೆ ನೋಡಿ. ಇಷ್ಟು ಕುದಿ ಬಂದರೆ ಸಾಕು. ಒಂದು ಮೆಲ್ಲ ಉರಿಯಲ್ಲಿ ಒಂದು 5 ನಿಮಿಷ ಇಟ್ಟರೆ ಸಾಕಾಗ್ತದೆ ನೋಡಿ. ಅಡ್ಡೆ ರೆಡಿ ಆಯಿತು. ಬೆಳಿಗ್ಗೆ ಮಾಡಿಟ್ಟು ಮಧ್ಯಾಹ್ನದ ಹೊತ್ತಿಗೆ ಸಹ ಇದನ್ನು ತಿನ್ಬೋದು, ಯಾಕಂದರೆ ಅಕ್ಕಿಯಲ್ಲಿ ಮಾಡಿದ್ರಿಂದಾಗಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಯಾವ ಟೈಮಲ್ಲಿ ಸಹ ಇದನ್ನು ತಿನ್ಬೋದು ನೋಡಿ. ಈಗ ನಾನು ಮರುದಿನ ಬೆಳಿಗ್ಗೆ ತೆಗೆದು ನೋಡ್ತಾ ಇದ್ದೇನೆ ನೋಡಿ, ಪೂರ ಡ್ರೈ ಆಗಿದೆ. ನಿಮಗೆ ಕಾಣ್ತಾ ಇದೆ ನೋಡಿ ಎಷ್ಟು ಡ್ರೈ ಆಗಿದೆ ಅಂತ. ಇದು ಚೆನ್ನಾಗಿ ಮಸಾಲೆ ಎಳೆದು ಈಗ ತಿನ್ನಲಿಕ್ಕೆ ರೆಡಿಯಾಗಿದೆ. ಅಷ್ಟೇ ಅಲ್ಲ, ಹಾಕಿದ್ರಿಂದಾಗಿ ಪ್ರೌನ್ಸ್ ಹಾಕಿದ್ರಿಂದಾಗಿ ತುಂಬ ರುಚಿಯಾಗಿ ಸಹ ಬರ್ತದೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.